ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಕೃಷ್ಣ ವ್ಲಾಗ್ ಇನ್ ಕನ್ನಡ. ಇವತ್ತಿನ ವ್ಲಾಗಲ್ಲಿ ವೀಕ್ಲಿ ವ್ಲಾಗ್ನ ಹಾಕ್ತಿದ್ದೀನಿ. ಸೊ ಬೆಳಗ್ಗೆ ಟಿಫನ್ ಮಾಡ್ತಾಯಿದ್ದೆ. ದೋಸೆ ಮತ್ತು ತೆಂಗಿನಕಾಯಿ ಚಟ್ನಿ, ಟೊಮೊಟೊ ಚಟ್ನಿನ ಮಾಡಿದ್ದೆ. ಮಕ್ಕಳಿಗೆ ಸ್ಕೂಲ್ಗೆ ರಜೆ ಇರೋದ್ರಿಂದ ಮಕ್ಕಳು ಏನೇನು ಕೇಳ್ತಾರೆ ಅದೇ ತಿಂಡಿನ ಮಾಡಿಕೊಡ್ಬೇಕಾಗುತ್ತೆ. ಸೊ ಅವರು ಹೇಳಿದ್ದೆ ಊಟ, ಹೇಳಿದ್ದೆ ಸ್ನ್ಯಾಕ್ಸ್ ಹಾಗೆ ಮಕ್ಕಳಿಗೆ ಯಾವಾಗಲೂ ಏಪ್ರಿಲ್ ಲಾಸ್ಟ್ ವೀಕಲ್ಲಿ ರಜೆ ಕೊಡ್ತಾಯಿದ್ರು. ಈ ಸಲ ಮಾತ್ರ ಬೇಗ ಕೊಟ್ಟಿದ್ದಾರೆ. ಬಿಸಿಲು ಕೂಡ ಪಾಂಡಿಚೇರಿಯಲ್ಲಿ ತುಂಬಾ ಇದೆ. ಸೊ ಹಾಗಾಗಿ ಶೆಕೆ ಸ್ಟಾರ್ಟ್ ಆಗಿರೋದ್ರಿಂದ ಬೇಗ ರಜೆ ಸಿಕ್ಕಿದೆ ಅವರಿಗೆ. ಮನೇಲಿ ಗ್ರೋಸರಿ ಐಟಮ್ ಖಾಲಿಯಾಗಿತ್ತು. ಮತ್ತು ಹೆಣ್ಮಕ್ಳು ಮನೇಲಿ ಇದ್ಮೇಲೆ ಏನಾದರೂ ಸ್ನ್ಯಾಕ್ಸ್ ಕೇಳ್ತಾನೆ ಇರ್ತಾರೆ. ಕರೆಕ್ಟ್ ಟೈಮಿಗೆ ತಿಂಡಿ ಊಟ ಎಲ್ಲ ಆಗ್ತಿರಬೇಕು. ಅವರು ಸ್ಕೂಲ್ ಟೈಮಿಗೆ ಫಾಲೋ ಮಾಡ್ಕೊಂಡಿರ್ತಾರಲ್ವ ಊಟ ತಿಂಡಿ ಟೈಮ್ನ. ಸ್ವಲ್ಪ ಮನೇಲಿದ್ರೆ ನಾವು ಒಂದು ಅರ್ಧ ಗಂಟೆ 1 ಗಂಟೆ ಲೇಟ್ ಆದರೂ ಪರವಾಗಿಲ್ಲ ಅಂತ ಬಿಟ್ರೇನು ಕರೆಕ್ಟ್ 12:30ಗೆ ಅಮ್ಮ ಊಟ ಕೊಡಿ ಅಂತ ಕೇಳಿಬಿಡ್ತಾರೆ. ನನಗೆ ಬೇಸಿಗೆ ರಜೆ ಸಿಕ್ಕಿದಾಗ ನಾನು ಅಜ್ಜಿ ಮನೆಗೆ ಹೋಗ್ತಾಯಿದ್ದೆ. 2 ತಿಂಗಳು ಫುಲ್ ರಜೆ ಮುಗಿಯೋವರೆಗೂ ಬರ್ತಿರಲಿಲ್ಲ. ಒಳ್ಳೊಳ್ಳೆ ಫುಡ್ಡು. ಏನೇನು ಫುಡ್ಡು ಅಂತಂದರೆ ಇವಾಗ ಮಾವಿನ ಹಣ್ಣಿನ ಸೀಸನ್ನು. ಸೊ ನ್ಯಾಚುಲರಾಗಿ ಮಾವಿನ ಹಣ್ಣು ಸಿಗೋದು ಮರದಿಂದನೇ. ಹಾಗೆ ಹಲಸಿನ ಹಣ್ಣು, ನೇರಳೆ ಹಣ್ಣು ಇದೆಲ್ಲ ನ್ಯಾಚುಲರಾಗಿ ಸಿಗ್ತಾಯಿತ್ತು. ಮರದಿಂದನೇ ಕಿತ್ಕೊಂಡು ತಿಂತಿದ್ವಿ. ಇವಾಗೆಲ್ಲ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ತಿನ್ನೋದಾಗಿದೆ. ಹಾಗೆ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಕಂಟೈನರ್ ಕೆಫೆ ಅಂತ ಇದೆ. ಸೊ ಅಲ್ಲಿ ಬೀಚ್ ಹತ್ರ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲೇ ಅವತ್ತಿನ ನೈಟ್ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇದು ನೆಕ್ಸ್ಟ್ ಡೇ ನೈಟು ಏನು ಊಟ ಏನು ಬೇಡ ಅಂತ ಹೇಳಿದ್ರು. ದೋಸೆ ಇಟ್ಟಿತ್ತು. ಏನಾದರೂ ದೋಸೆ ಹಾಕೊಂಡ್ರೆ ಆಗುತ್ತೆ ಅಂತ ಹೇಳಿ ಸ್ವೀಟ್ ಕಾರ್ನ್ ತಂದಿದ್ರು. ಅದನ್ನು ಬೇಯಿಸ್ಕೊಡ್ತಿದ್ದೆ ಮಕ್ಕಳಿಗೆ. ನನಗೆ ಎಲ್ಲ ತುಂಬ ಇಷ್ಟ ಇದು ತಿನ್ನೋಕ್ಕೆ. ಅದರ ಜೊತೆಗೆ ನಾನು ಬನಾನಾ ಮಿಲ್ಕ್ ಶೇಕ್ ಕೂಡ ಮಾಡ್ಕೊಂಡಿದ್ದೆ. ಬೇಸಿಗೆ ಟೈಮಲ್ಲಿ ರೈಸ್ ಐಟಮ್ ತಿನ್ನೋದಕ್ಕಿಂತ ಈ ಥರ ಲಿಕ್ವಿಡ್ ಐಟಮ್ ತಿಂದರೆ ಬೇಗನೆ ಡೈಜೆಷನ್ ಆಗುತ್ತೆ. ಸೊ ಅಷ್ಟು ಸೆಕೆ ಇರೋದ್ರಿಂದ ಆವಾಗವಾಗ ಸ್ವಲ್ಪ ಈ ರೀತಿ ಲಿಕ್ವಿಡ್ ಐಟಮ್ನ ಜಾಸ್ತಿ ತಗೋಬೇಕು. ಅದಾದಮೇಲೆ ಊಟ ಎಲ್ಲ ಮುಗಿಸಿ ನಾವು ನೈಟು ಟೆರೆಸ್ ಮೇಲೆ ಹೋಗಿ ಸ್ವಲ್ಪ ಹೊತ್ತು ವಾಕ್ ಮಾಡಿ ತಣ್ಣಗೆ ಗಾಳಿ ಬೀಸ್ತಿತ್ತು. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ. ಸೊ ಅಲ್ಲೇ ಸ್ವಲ್ಪ ಹೊತ್ತು ಚದುರಂಗ ಆಟ ಆಡಿ ಬಂದ್ವಿ. ಸೊ ಇದು ನೆಕ್ಸ್ಟ್ ಮಾರ್ನಿಂಗ್ ಸ್ವಲ್ಪ ಹಾಗೆ ಕಲ್ಲಂಗಡಿ ಹಣ್ಣು ತಂದಿದ್ರು. ಸೊ ಕಲ್ಲಂಗಡಿ ಹಣ್ಣೆಲ್ಲ ಕಟ್ ಮಾಡಿಕೊಡ್ತಾಯಿದ್ದೆ ಮಕ್ಕಳಿಗೆ. ಅವ್ರಿಗೆ ಸಿಪ್ಪೆ ಸಮೇತನೇ ಕೊಟ್ಟರೆ ತಿನ್ನೋಕ್ಕೆ ಬರಲ್ಲ. ಅರ್ಧಂಬರ್ಧ ತಿಂದು ಅರ್ಧ ಹಂಗೆ ಹಾಕಿರ್ತಾರೆ. ಸೊ ಹಾಗಾಗಿ ಫುಲ್ಲಾಗಿ ಈ ರೀತಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಕೊಟ್ಟರೆ ನೀಟಾಗಿ ವೇಸ್ಟ್ ಮಾಡ್ದಂಗೆ ತಿಂತಾರೆ. ಸೊ ಹಾಗಾಗಿ ಈ ರೀತಿ ಫುಲ್ ಎಲ್ಲ ಸಿಪ್ಪೆನೂ ತೆಗೆದು ಕಟ್ ಮಾಡಿ. ಹಾಗೆ ಇವಾಗ ಬೇಸಿಗೆ ಟೈಮ್ ಆಗಿರೋದ್ರಿಂದ ನಾನು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡಿಡ್ತೀನಿ ಅಂತ ಹೇಳಿದೆ. ಸೊ ನಮ್ಮನೇಲಿ ಮಕ್ಕಳು ಇಲ್ಲಮ್ಮ ಜ್ಯೂಸ್ ಎಲ್ಲ ಮಾಡಿಡ್ಬಿಡಿ, ಕೆಲವೊಂದು ಹಣ್ಣನ್ನು ಆಗಾಗೆ ತಿಂದ್ರೇ ಚಂದ ಅಂತ ಹೇಳಿ ಹಾಗೆ ಕಟ್ ಮಾಡ್ಕೊಡಿ ತಿಂದ್ರಾಗುತ್ತೆ ಅಂತ ಹೇಳಿ ಹಾಗೆ ಹಣ್ಣಿನ ಅಂಗಡಿಗೆ ಹೋದರೆ ನೇರಳೆ ಹಣ್ಣಾಗಿರ್ಬೋದು, ಹಲಸಿನ ಹಣ್ಣಾಗಿರ್ಬೋದು, ಸೀಬೆ ಹಣ್ಣು ಮತ್ತು ಪಪಾಯ ಈ ಥರದ್ದೆಲ್ಲ ಕೆಲವೊಂದು ಹಣ್ಣುಗಳನ್ನ ನೋಡಬೇಕಾದ್ರೆ ನನಗೆ ನನ್ನ ಜೀವನದ ಬಾಲ್ಯ ನೆನಪಾಗುತ್ತೆ. ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಇದನ್ನೆಲ್ಲ ಯಾವುದನ್ನು ನಾವು ದುಡ್ಡು ಕೊಟ್ಟು ತಾಂಡು ತಿಂದವರೇ ಅಲ್ಲ. ಎಲ್ಲ ಮನೇಲೇ ಇರ್ತಿತ್ತು. ಹಲಸೆಹಣ್ಣಿನ ಮರ ಆಗಿರ್ಬೋದು, ಮತ್ತು ಮಾವಿನ ಹಣ್ಣಿನ ಮರ ಆಗಿರ್ಬೋದು, ನೇರಳೆ ಹಣ್ಣಿನ ಮರ ಆಗಿರ್ಬೋದು, ಇದನ್ನೆಲ್ಲ ನಾವು ಚಿಕ್ಕ ಹುಡುಗರಾಗಿದ್ದಾಗ ಹಾಗಾಗಿ ಮರದಲ್ಲೇ ಕುಯ್ಕೊಂಡು ತಿಂತಿದ್ವಿ. ಇವಾಗೆಲ್ಲದಕ್ಕೂ ಎಲ್ಲಾನು ದುಡ್ಡು ಕೊಟ್ಟು ತಗೊಂಡು ತಿನ್ನಬೇಕು. ತುಂಬ ಆವಾಗಿನ ಟೇಸ್ಟು ಇವಾಗ ದುಡ್ಡು ಕೊಟ್ಟು ತಾಂಡ್ರೂ ಸಿಗಲ್ಲ. ಅಷ್ಟು ಚೆನ್ನಾಗಿರ್ತಿತ್ತು. ಫ್ರೆಂಡ್ಸ್ ಎಲ್ಲ ಸೇರಿ ಊರಲ್ಲಿ ಎಲ್ಲರೂ ಹೋಗಿ ನೇರಳೆ ಹಣ್ಣು ಕುಯ್ಯೋದಾಗಿರ್ಬೋದು, ಮಾವಿನ ಹಣ್ಣು ಕುಯ್ಯೋದಾಗಿರ್ಬೋದು, ಇದೆಲ್ಲ ಒಳ್ಳೆ ತುಂಬ ಚೆನ್ನಾಗಿತ್ತು. ಸೊ ಇವಾಗಿನ ಮಕ್ಕಳಿಗೆ ಸ್ಕೂಲ್ ರಜೆ ಆಯಿತು ಅಂತಂದರೆ ಸಮರ್ ಕ್ಲಾಸ್ಗೆ ಹಾಕೋ ಅಂಥದ್ದು. ಸೊ ಇನ್ನೂ ಅವರನ್ನು ಬ್ಯುಸಿ ಮಾಡೋ ಅಂಥದ್ದು ಈ ರೀತಿ ಕೆಲಸಗಳಾಗ್ತಾ ಇರುತ್ತೆ. ಸೊ ನಾನೇನು ಸಮರ್ ಕ್ಲಾಸ್ಗೆ ಹಾಕೋಕ್ಕೆ ಹೋಗಿಲ್ಲ. ವರ್ಷ ಇಡೀ ಓದೋದು ಇದ್ದೇ ಇರುತ್ತೆ. ಮತ್ತು ಇನ್ನು ರಜದಲ್ಲಿ ಮಕ್ಕಳು ಇವಾಗ ಸಮರ್ ಕ್ಲಾಸಿಗೆ ಕಳಿಸಿದ್ರೆ ಇನ್ನೂ ಅವರು ತುಂಬ ಬ್ಯುಸಿಯಾಗಿ ಹೋಗ್ಬಿಡ್ತಾರೆ. 2 ತಿಂಗಳು ರಜೆ ಕೊಟ್ಟಿರೋದು ಮಕ್ಕಳು ಫ್ರೀಯಾಗಿರಲಿ ಅಂತ ಅಲ್ವಾ. ಸೊ ಹಾಗಾಗಿ ಫ್ರೀಯಾಗಿರಲಿ. ನಮಗೆ ರಜೆ ಇದ್ದಾಗೆಲ್ಲ ನಾವು ಅಜ್ಜಿ ಮನೆಗೆ ಹೋಗ್ತಿದ್ವಿ. ಇವಾಗ ನಾವು ಅಮ್ಮನ ಮನೆಗೆ ಹೊರಡಬೇಕು. ಸೊ ತಿರ್ಗಾ ಹಾಸನ್ಗೆ ಹೋಗಬೇಕು ಅನ್ನೋ ಒಂದು ಐಡಿಯಾದಲ್ಲಿ ಇದ್ದೀವಿ. ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಯಾಕಂದರೆ ಮಕ್ಕಳಿಗೆ ಸ್ಕೂಲ್ ಯೂನಿಫಾರ್ಮ್ ಆಗಿರ್ಬೋದು, ಸ್ಕೂಲ್ ಬುಕ್ಸು ಹಾಗೆ ಬ್ಯಾಗು ಇದನ್ನೆಲ್ಲ ರೆಡಿ ಮಾಡಿ ಇಟ್ಟು ಹೋದ್ರೇ ಆರಾಮಾಗಿ ರಜೆನ ಕಳೆದು ಬರ್ಬೋದು. ಇಲ್ಲಾಂದರೆ ಮತ್ತೆ ಟೆನ್ಷನಲ್ಲಿ ಬರಬೇಕಾಗುತ್ತೆ, ಅವಸರದಾಗಿ ಬರಬೇಕಾಗುತ್ತೆ. ಇದನ್ನೆಲ್ಲ ರೆಡಿ ಮಾಡ್ಕೋಬೇಕು ಅಂತೇಳಿ ಆರಾಮಾಗಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಟು ಹೋದರೆ ತುಂಬ ದಿನ ಇದ್ದು ಬರಬಹುದು, ರಜನ ಎಂಜಾಯ್ ಮಾಡ್ಕೊಂಡು. ಹಾಗೆ ನಾನು ಇವತ್ತಿನ ಬೆಳಗಿನ ತಿಂಡಿಗೆ ನಾನು ಅಕ್ಕಿ ರೊಟ್ಟಿನ ಹಾಕಿದ್ದೆ. ಇದೊಂಥರ ಅಕ್ಕಿ ರೊಟ್ಟಿ ಅಂತಲೂ ಹೇಳಂಗಿಲ್ಲ, ರಾಗಿ ರೊಟ್ಟಿ ಅಂತಲೂ ಹೇಳಂಗಿಲ್ಲ. ಯಾಕಂದರೆ ಯಾವಾಗಲೂ ರೊಟ್ಟಿ ಮಾಡಬೇಕಾದ್ರೆ ನಾನು ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಸಮ ಪ್ರಮಾಣದಲ್ಲಿ ತಗೊಂಡು ರೊಟ್ಟಿನ ಹಾಕ್ತೀನಿ. ಮಕ್ಕಳು ರೊಟ್ಟಿ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಅದರ ಜೊತೆಗೆ ಟೊಮೊಟೊ ಚಟ್ನಿ ಮಾಡಿದ್ದೆ.
ತುಂಬ ಟೇಸ್ಟಾಗಿತ್ತು. ಸೊ ಟಿಫನ್ ಎಲ್ಲ ಮುಗಿದ್ಮೇಲೆ ನನ್ನ ಮಗಳು ನಾನು ಎಣ್ಣೆ ಹಚ್ಕೊಡ್ತೀನಿ ಬನ್ನಿ ಅಮ್ಮ ತಲೆನೋವು ಅಂತ ಇದ್ರಲ್ಲ, ಹಾಗೆ ಒಂದು ಚಿಕ್ಕದಾಗಿ ಮಸಾಜ್ ಕೂಡ ಮಾಡಿಕೊಡ್ತೀನಿ ಅಂತ ಕರೆದ್ಲು. ಒಂಥರ ತಂಪಾಗಿ ಕೂಲ್ ಅಂತ ಅನ್ನಿಸ್ತಿತ್ತು ನನಗೆ. ನಾರ್ಮಲ್ ಲೀವ್ ಇದ್ದಾಗ 2-3 ದಿನ ರಜೆ ಇದ್ರೇ ಸಾಕು, ಇವ್ರು ಆರ್ಭಟನ ತಡೆಯೋಕ್ಕಾಗ್ತಿರಲ್ಲ. ಇವಾಗ 1.5 ಮಂತು ಲೀವ್ ಇದೆ. ಸೊ ಇನ್ನು ಕೇಳಬೇಕಾ, ಇವ್ರದ್ದೇ ಜಾಲಿ, ಇವ್ರದ್ದೇ ಹೇಳಿದ್ದೆ ಆಟ, ಹೇಳಿದ್ದೆ ಊಟ, ಹೇಳಿದ್ದೆ ಪಾಠ ಅನ್ನಂಗೆ ಆಗೋಗ್ಬಿಟ್ಟಿರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಫ್ರೀಯಾಗಿರಲಿ, ವರ್ಷ ಎಲ್ಲ ಸ್ಕೂಲಿಗೆ ಹೋಗಿರ್ತಾರಲ್ವ ಅಂತ ಅವ್ರ ಜೊತೆ ನಾವು ಸೇರ್ಕೊಂಡು ಕೆಲವೊಂದು ಆಟಗಳು ಅವರೇ ರೆಡಿ ಮಾಡಿ, ಗೇಮ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ, ಅವ್ರ ಜೊತೆ ಸೇರ್ಕೊಂಡು ನಾವು ಆಡೋ ಅಂಥದ್ದೇ ನಮಗೂ ಒಂಥರ ಸಂತೋಷ ಅಂತ ಅನ್ನಿಸ್ತಾ ಇರುತ್ತೆ, ನನಗೂ ಟೈಮ್ ಪಾಸ್ ಆಗುತ್ತೆ. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಇದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ಅಷ್ಟು ವಿಡಿಯೋ ಮಾಡೋಕ್ಕೆ ನನಗೆ ಪ್ರೋತ್ಸಾಹ ಸಿಕ್ತಂಗಾಗುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.